ಹಲೋ ಎವ್ರಿವಾನ್ ಅಸ್ಲಾಂ ವಲೈಕುಂ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಅವರೆಬೇಳೆ ಪಲಾವ್ ಮಾಡೋಣ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ. ನಾನು ಫಸ್ಟೇ ಚೆನ್ನಾಗೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪುದೀನ ಕೂಡ ಇಟ್ಕೋಬೇಕು. ಅದನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲಲ್ಲಿ ಫಸ್ಟು ಎಲ್ಲ ಡ್ರೈ ಮಸಾಲೆ ಇರುತ್ತಲ್ವಾ ಅದನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನಾನು ಗೋಡಂಬಿ ಕೂಡ ಹಾಕ್ಕೊಂಡು ಇದರಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಬೇಕಾದಷ್ಟು ಹಾಕ್ಕೋಬೋದು. ಲೈಕ್ ಸ್ಪೈಸಿ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದನ್ನ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೊಂದು 3 ಜನಕ್ಕೆ ಬೇಕಾಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಮಸಾಲೆ ಸ್ವಲ್ಪ ಕಡಿಮೆ ಅನ್ಸ್ಬೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದರಲ್ಲಿ ರೆಗ್ಯುಲರ್ ಆಗಿ ಹಾಕ್ತೀವಲ್ಲ ಎಲ್ಲ ಡ್ರೈ ಮಸಾಲೆ ಅದೆಲ್ಲ ಹಾಕ್ಕೋತೀವಿ. ಪೆಪ್ಪರ್ ಪೌಡರ್ ಒಂದು ಹಾಕಲ್ಲ ನಾನು. ಫಸ್ಟ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಕುಕ್ ಆಗ್ಲಿ ಅಂತ ಫಸ್ಟ್ ಸಾಲ್ಟ್ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಪುದೀನ ಹಾಕ್ಕೊಂಡಿದ್ದೀನಿ. ಮತ್ತೆ ಕೊತ್ತಿಮಿರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಅವರೆಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಆಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಆ, ಇಷ್ಟೇ ರೆಸಿಪಿ ಜಾಸ್ತಿ ಏನು ಕಾಂಪ್ಲೆಕ್ಸ್ ಇಲ್ಲ. ತುಂಬಾ ಸಿಂಪಲ್ ಪಲಾವ್ ರೆಸಿಪಿ ಇದು. ಇದರಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೈಸ್ ಆಡ್ ಮಾಡ್ಕೊಂತೀನಿ. ರೈಸ್ ಆಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರೈಸಿಗೆ ತಕ್ಕಷ್ಟು ಉಪ್ಪನ್ನ ಆಮೇಲೆ ಹಾಕ್ಕೋತೀನಿ. ನೋಡಿ ರೈಸ್ ವಾಶ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಸೋಕ್ ಮಾಡಿಟ್ಟಿದ್ದೆ. ಇದೆಲ್ಲ ಕಟ್ಟಿಂಗ್, ಚಾಪಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ. ಸೊ ರೈಸ್ ತುಂಬಾ ಬೇಗ ಕುಕ್ ಆಗ್ಲಿ ಅಂತ. ಇವಾಗ ಸ್ವಲ್ಪ ತುಪ್ಪ ಆಡ್ ಮಾಡ್ಕೊಂತಾ ಇದೀನಿ. 1 ಟೇಬಲ್ ಸ್ಪೂನ್ ಅಷ್ಟು. ಫ್ಲೇವರ್ ಮತ್ತೆ ಇದ್ರದ್ದು ಸ್ಮೆಲ್ ತುಂಬಾ ಚೆನ್ನಾಗ್ ಬರ್ಲಿ ಅಂತ ತುಪ್ಪ ಮತ್ತೆ ಆಮ್, ಜಾಫ್ರಾ ಸ್ಯಾಫ್ರನ್ ಆಡ್ ಮಾಡ್ಕೋತಾ ಇದೀವಿ. ಜಾಫ್ರಾ ಅಂತ ನಾವು ಉರ್ದುವಲ್ಲಿ ಹೇಳ್ತೀವಿ ಆಕ್ಚುಲಿ. ಅದನ್ನ ಆಡ್ ಮಾಡ್ಕೊಂಡಿದೀನಿ. ನಮ್ಮ ಮನೇಲಿ ಪಲಾವ್ ಐಟಮ್ ಇಲ್ಲಾಂದ್ರೆ ಬಿರಿಯಾನಿ ಐಟಮ್ ಏನ್ ಮಾಡಿದ್ರು ತುಪ್ಪ ಮತ್ತೆ ಇದನ್ನ ಆಡ್ ಮಾಡಿದ್ರೆ ಸ್ಮೆಲ್‌ಗೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಅದಕ್ಕೆ ಹಾಕ್ಕೊಂಡಿದ್ದೆ. ಮತ್ತೆ ಕುಕ್ಕರಲ್ಲಿ ಒಂದು 3 ವಿಸಿಲ್‌ಗೆ ಇದು ಕುಕ್ ಆಗಿದೆ. ರೈಸ್ ಕುಕ್ ಆಗುವಷ್ಟು ಟೈಮಲ್ಲೇ ಆ ಬೇಳೆ ಕೂಡ ಕುಕ್ ಆಗ್ಬಿಡುತ್ತೆ. ಸೊ, ಇದು ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಉದ್ರಾಗಿ ತುಂಬಾ ಚೆನ್ನಾಗಿತ್ತು. ಸ್ಪೈಸಿ ಕೂಡ ನನಗೆ ಕರೆಕ್ಟ್ ಆಗಿತ್ತು. ನಿಮಗೆ ಹೆಚ್ಚಾಗಿ ಬೇಕು ಅಂದ್ರೆ ನೀವು ಗ್ರೀನ್ ಚಿಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಇದನ್ನ ನಾನು ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ. ಸೊ, ಟೊಮ್ಯಾಟೊ ಗೊಜ್ಜು ಜೊತೆ ತಿಂದಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.